ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ಬ್ಲೌಸ್ಗೆ ಹಾಕೋದಕ್ಕೆ ಅಂತಂದ್ಬಿಟ್ಟು ಇವಾಗ ಟ್ರೆಂಡಿಂಗ್ ಇರೋವಂಥದ್ದು ಅಲ್ವಾ ಬೋ. ಈ ಬೋನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಬಿಗಿನರ್ಸ್ ನಿಮಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಇದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಈ ರೀತಿ ಬಟ್ಟೆನ ನಾನು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ಹಾಗಾಗಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬಟ್ಟೆ ಅಗಲ ಇತ್ತು ಅಂತಂದರೆ ರೆಡಿ ಇಟ್ಕೊಳ್ಳಿ. ಸೊ ಉದ್ದ ಬಂದುಬಿಟ್ಟು 10.5 ಇಂಚ್ ತೊಗೊಂಡಿದ್ದೀನಿ, ಅಗಲ ಬಂದು 6.5 ಇಂಚ್ ತೊಗೊಂಡಿದ್ದೀನಿ. ಬೋ ನಿಮಗೆ ದೊಡ್ಡದು ಬೇಕು ಅಂತಂದರೆ ಇನ್ನೂ ಕೂಡ ದೊಡ್ಡದನ್ನ ತೊಗೋಬೋದು. ಹಾಗೆಯೇ ಇನ್ನೆರಡು ಪೀಸ್ನ ಕೂಡ ತಗೊಂಡಿದ್ದೀನಿ. ಉದ್ದ ಬಂದುಬಿಟ್ಟು ಇದು ಕೂಡ 9 ಇಂಚು, ಹಾಗೆಯೇ 3 ಇಂಚು. ಬೋ ಕೆಳಗಡೆ ಬೇಕಲ್ವ, ಹಂಗಾಗಿ ಇದನ್ನು ಕೂಡ ತಗೊಳ್ಳಿ ನೋಡಿ, 9 ಇಂಚು ಮತ್ತು 3 ಇಂಚನ್ನ. ಸೊ ಇದನ್ನು ಕೂಡ ರೆಡಿ ಆಯ್ತಲ್ವಾ. ಇವಾಗ ಇದನ್ನು ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ 10.5 ಇಂಚ್ ಇರುತ್ತೆ ಅಲ್ವಾ, ಆ ಕಡೆ ನೀವು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಈ ಕಡೆ ಸೈಡ್ ಸ್ವಲ್ಪ ಜಾಯಿಂಟ್ ಮಾಡಿ, ಈ ಕಡೆ ಸೈಡ್ ಸ್ವಲ್ಪ ಜಾಯಿಂಟ್ ಮಾಡಿ, ಮಧ್ಯೆ ಜಾಯಿಂಟ್ ಮಾಡಬೇಡಿ. ಯಾಕಂತಂದರೆ ಅಲ್ಲಿ ನಮಗೆ ಉಲ್ಟಾ ತಿರುಗಿಸೋದಕ್ಕೆ ಬಟ್ಟೆ ಬೇಕು, ಅದಕ್ಕೋಸ್ಕರ ನೀವು ಮಧ್ಯೆ ಇರೋದನ್ನು ಜಾಯಿಂಟ್ ಮಾಡಬೇಡಿ. ನೋಡಿ ಈ ಕಡೆ ಸೈಡ್ ಆಯ್ತಲ್ವ, ಸ್ವಲ್ಪ ಈ ಕಡೆ ಸೈಡ್ ಕೂಡ ಅದೇ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ, ಆ ರೀತಿ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡಿ. ನಾವು ಸ್ಟಿಚ್ ಮಾಡಿರೋವಂಥದ್ದು ಈ ರೀತಿ ಮಡ್ಚ್ಕೋಬೇಕು. ಆ ರೀತಿ ಮಧ್ಯಕ್ಕೆ ಬರೋ ಥರ ಫೋಲ್ಡಿಂಗ್ ಮಾಡಿಕೊಂಡು ಆ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಅದೇನಾಗುತ್ತೆ ಅಂತಂದರೆ ಉಲ್ಟಾ ತಿರುಗಿದಾಗ ಅದು ಹಿಂದ್ಗಡೆ ಹೋಗುತ್ತೆ. ನಿಮಗೆ ಬೋ ಅನ್ನೋದು ನಮಗೆ ಹೊಲಿಗೆ ಹಾಕಿರೋದು ಸ್ವಲ್ಪವೂ ಕೂಡ ಕಾಣಿಸೋದಿಲ್ಲ, ಹಿಂದ್ಗಡೆ ಹೋಗುತ್ತೆ. ಸೊ ತುಂಬಾ ಈಸಿಯಾಗಿ ಹಾಗೆಯೇ ಬೊಟಿಕ್ ಸ್ಟೈಲಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇವಾಗ ತುಂಬ ಟ್ರೆಂಡಿಂಗ್ ಇರೋದ್ರಿಂದ ನೀವು ಈ ರೀತಿ ಸ್ಟಿಚಿಂಗ್ನ ಮಾಡ್ಕೋಬೋದು. ಸೊ ಇದನ್ನು ನೋಡಿ ಈ ರೀತಿ ಉಲ್ಟಾ ತೆಗಿರಿ. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ನಿಧಾನಕ್ಕೆ ಮಧ್ಯದಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ವಿ ಅಲ್ವಾ, ಅಲ್ಲಿ ನೀವು ಉಲ್ಟನ ತೆಗಿಬೇಕಾಗುತ್ತೆ. ಸೊ ಈ ರೀತಿ ಪೂರ್ತಿಯಾಗಿ ಉಲ್ಟಾ ತೆಗೀರಿ. ಉಲ್ಟಾ ತೆಗೆದಾದ್ಮೇಲೆ ಇದು ಫಿನಿಶ್ ಆಯಿತು. ಸೊ ಇನ್ನೊಂದು ಸೈಡಿಗೆ ಕೆಳಗಡೆ ಡೋರಿ ಥರ ಬರುತ್ತೆ ಅಲ್ವಾ, ಅದನ್ನು ನಾವು ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನೀವು ಈ ಕಡೆ ಸೈಡ್ ಬೇಕು ಅಂತಂದರೆ ಈ ಕಡೆ ಸೈಡ್ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಕಡೆ ಸೈಡ್ ಕೂಡ. ನೋಡಿ ಇದು ಈ ರೀತಿ ಒಳಗಡೆ ಹೋಗುತ್ತೆ, ಅದು ನೋ ಪ್ರಾಬ್ಲಮ್, ಅದು ಸ್ಟಿಚ್ ಮಾಡದೇ ಇದ್ರೂ ಏನಿಲ್ಲ. ನಾವು ಈ ರೀತಿ ಫೋಲ್ಡಿಂಗ್ ಮಾಡಿ ಮಧ್ಯಕ್ಕೆ ಇಟ್ಕೊಂಡಾಗ ನೋಡಿ ಈ ರೀತಿ ನೆರಿಗೆ ಬಂದು ಡಿಸೈನಾಗಿ ಫ್ಲವರ್ ಥರ ಬರುತ್ತೆ. ಇಲ್ಲ ಈ ಕಡೆ ಸೈಡ್ ಇಟ್ಟಾಗಲೂ ಕೂಡ ನಿಮಗೆ ಬೋ ರೀತಿ ಬರುತ್ತೆ. ಇನ್ನೂ ದೊಡ್ಡದು ಬೇಕು ಅಂತಂದರೆ ಹೊಲ್ಗೆದ್ದು ನಾವು ಅಳತೆ ತಗೊಂಡಿದ್ವಿ ಅಲ್ವಾ 10.5, ಅದನ್ನು 13 ಇಂಚ್ ತಗೊಳ್ಳಿ. ಈ ಕಡೆ 6.5 ಇಂಚ್ ತಗೊಂಡಿದ್ವಲ್ವ, ಅದು 6.5ನೇ ತಗೊಳ್ಳಿ. ಸೊ ಇವಾಗ ನಾನು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಇಲ್ಲಿ 2 ಪೀಸ್ ಇದೆ. ಸೊ 2 ಪೀಸ್ನ ಕೂಡ ಮೇಲಿಂದ ಸಣ್ಣದಾಗಿ ಬಂದು ಈ ರೀತಿ ಅಗಲ ಬಂದು ವಿ ಶೇಪಲ್ಲಿ ಕಟ್ ಮಾಡಿ. ನೋಡಿ ಈ ರೀತಿ ನಾನು ಇವಾಗ ಕಟ್ ಮಾಡಿದ್ದೀನಿ ಅಲ್ವಾ, ವಿ ಶೇಪಲ್ಲಿ ಆ ರೀತಿ ಕಟ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಪೂರ್ತಿಯಾಗಿ ಸ್ಟಿಚ್ ಹಾಕ್ಬಿಡಿ, ಅಲ್ಲೇ ನಿಮಗೆ ಗ್ಯಾಪ್ ಬಿಡಬೇಕು ಅಂತೇನಿಲ್ಲ. ಸೊ ನೋಡಿ ಈ ರೀತಿ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಳ್ಳಿ. 2 ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಸೊ ನೋಡಿ ಇದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ಅಷ್ಟೇ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ನಮಗೆ ಉಲ್ಟಾ ತಿರುಗಿಸಿದಾಗ ಬೋ ಅನ್ನೋದು ರೆಡಿ ಐತೆ. ಮೇಲ್ಗಡೆ ಬರ್ತಾ ಬರ್ತಾ ಸ್ವಲ್ಪ ಸಣ್ಣದಾಗಿ ಬನ್ನಿ, 1 ಇಂಚಷ್ಟು. ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ನೀವು ಸಣ್ಣದಾಗಿ ಬರಬೇಕು. ಅದನ್ನು ಇವಾಗ ಈ ರೀತಿ ಪೈಪಿಂಗ್ದು ಥ್ರೆಡ್ ಪೈಪಿಂಗು ತೆಗೆಯೋದಕ್ಕೆ ಕಡ್ಡಿ ಇರುತ್ತೆ ಅಲ್ವಾ, ಲೂಪರ್ ಅಂತ ಹೇಳ್ತಾರೆ. ಸೊ ಈ ರೀತಿ ಕಡ್ಡಿ ಇದ್ದರೆ ಕಡ್ಡಿಲಿ ಈ ರೀತಿ ತೆಗಿಬೋದು. ನೋಡಿ ಹೀಗೆ ಚುಚ್ಕೊಂಡು ತೆಗಿಬೋದು. ಇಲ್ಲ ಅಂತಂದರೆ ನೀವು ಪಿನ್ನಿಂದ ತೆಗಿತೀರಾ ಅಂತಂದರೆ ಪಿನ್ನಿಂದ ಕೂಡ ತೆಗಿಬೋದು. ನಿಮಗೆ ಉಲ್ಟಾ ತೆಗಿಯೋದಕ್ಕೆ ಏನು ಈಸಿ ಅನಿಸುತ್ತೆ ಆ ರೀತಿ ತೆಗೀರಿ. ಯಾಕಂದರೆ ಇದು ಸ್ವಲ್ಪ ದೂರ ಇದೆ ಅಲ್ವಾ, ಸೊ ಯಾವುದು ಎಲ್ಪ್ ಇಲ್ದೇ ಒಂದು ಪಿನ್ ಹಾಕ್ಕೊಂಡು ಕೂಡ ನೀವು ತಗೊಳ್ತಾ ಹೋಗ್ಬೋದು. ಸೊ ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟ್ ವೀಡಿಯೋನ ಇದನ್ನೇ ಮಾಡಿ ಪಿನ್ನಲ್ಲಿ ಹೇಗೆ ತೆಗಿಬೋದು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಈ ರೀತಿ ಕಡ್ಡಿಲಿ ತೆಗಿತಾ ಇದ್ದೀನಿ, ಪೈಪಿಂಗ್ ಕಡ್ಡಿಲಿ. ಸೊ ಪೈಪಿಂಗು ಡೋರಿ ಮಾಡೋದಕ್ಕೆ ಬರುತ್ತೆ ಅಲ್ವಾ, ಆ ಕಡ್ಡಿ ಇದು. ಇದನ್ನು ಲೂಪರ್ ಅಂತಾರೆ, ನೀವು ಬೇಕು ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತೆ, ತಗೋಬೋದು. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಟೈಲರಿಂಗ್ ಕ್ಲಾಸ್ಗಳಲ್ಲಿ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸೋಮವಾರದಿಂದ ಟೈಲರಿಂಗ್ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ನೀವು ಬೇಸಿಕ್ಕಿಂದ ಪ್ರತಿಯೊಂದನ್ನು ಕೂಡ ಕಲ್ತ್ಕೊಳ್ತಾ ಹೋಗ್ಬೋದು. ಆ ರೀತಿ ತುಂಬ ಈಸಿಯಾಗಿ ಪ್ರತಿಯೊಂದು ಅಳತೆದು ಬ್ಲೌಸ್ನೂ ಕೂಡ
ನಿಮಗೆ ಲೈನಿಂಗ್ ಬ್ಲೌಸ್ ಆಗಲಿ ಹಾಗೆಯೇ ಸಾದಾ ಬ್ಲೌಸ್ ಆಗಲಿ ಪ್ರತಿಯೊಂದು ಅಳತೆ ಬ್ಲೌಸ್ದು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಡಿಸೈನ್ ಬ್ಲೌಸ್ಗಳು ಮತ್ತು ಹಾಗೆ ಕ್ಯಾನ್ವಾಸ್ನ ಯೂಸ್ ಮಾಡಿ ನೀವು ಹೇಗೆ ರೆಡಿ ಮಾಡಬೇಕು, ರೆಡಿ ಪೈಪಿಂಗ್ನ ಯೂಸ್ ಮಾಡಿ ಹಾಗೆಯೇ ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು, ಹಾಗೆಯೇ ಬಟ್ಟೆಯಿಂದ ನೀವು ಪೈಪಿಂಗ್ ಹೇಗೆ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಕೂಡ ಹೆಮ್ಮಿಂಗು ಉಕ್ಸು ತೋಳಿಂದ ಎಲ್ಲನೂ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೋಸ್ಕರ ಫಸ್ಟ್ ಈ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಸೋಮವಾರದಿಂದ ನಿಮಗೆ ಬೇಸಿಕ್ಕಾಗಿ ಎಲ್ಲನೂ ಹೇಳ್ಕೊಡ್ತೀನಿ. ಈಗೇ 1.5 ಇಂಚಿನ ಬಟ್ಟೆ ತಗೊಂಡು ನಾವು ನಾಡಿ ದಾರ ಹೊಲಿತೀವಿ ಅಲ್ವಾ, ಆ ರೀತಿ ಒಂದು ಸ್ವಲ್ಪ ದೂರ ಹೊಲ್ಕೋಬೇಕು. ನೋಡಿ ಈ ರೀತಿ ಇದನ್ನು ಮಧ್ಯಕ್ಕೆ ಈ ರೀತಿ ನೆರಿಗೆ ಇಟ್ಕೊಳ್ಳಿ. ನೆರಿಗೆ ಇಟ್ಕೊಂಡಾದಮೇಲೆ ಅಲ್ಲಿಗೆ ಒಂದು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ನನಗೆ ಆ ಕಡೆ ಸೈಡ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಹಾಗಾಗಿ ಈ ಕಡೆ ಸೈಡು ಸ್ಟಿಚ್ ಮಾಡಿಕೊಂಡೆ. ನೋಡಿ ಕರೆಕ್ಟಾಗಿ ಬಂತು. ಆ ನೆರಿಗೆ ಇಟ್ಟಿರೋದನ್ನು ಮಧ್ಯಕ್ಕಿಟ್ಟು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಅಲ್ಲಿಗೆ ನಾವು ಬೇಕು ಅಂತಂದರೆ ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬ್ಲೌಸ್ನ ನೀವು ಸ್ಟಿಚ್ ಮಾಡಿದಾಗ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನು ರೆಡಿ ಆಯ್ತಲ್ವ, ಇದನ್ನು ಇವಾಗ ಮಧ್ಯಕ್ಕೆ ಇಟ್ಟು ಹಿಂದ್ಗಡೆ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ಎರಡೂ ಸೈಡ್ ಕೂಡ ನಾನು ಈ ರೀತಿ ಮಡಚಿ ಫೋಲ್ಡ್ ಮಾಡಿದೆ ಅಲ್ವಾ ಚಿಕ್ಕದಾಗಿ, ಅಲ್ಲಿಗೆ ನೀವು ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಹತ್ರದಿಂದ ಅಲ್ಲಿಗೆ ಸ್ಟಿಚ್ ಹಾಕೊಳ್ಳಿ. ಅದಾದ ನಂತರ ಇವೆರಡನ್ನು ಕೂಡ ನೀವು ಇವಾಗ ಎಲ್ಲಿ ನಾವು ಸ್ಟಿಚ್ ಮಾಡಿ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀವಿ ಅಲ್ವಾ, ಅಲ್ಲಿಗೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಮೇಲ್ಗಡೆ ಅದು ಕಾಣಿಸೋದಿಲ್ಲ. ನೋಡಿ ಈ ರೀತಿ ಆಪೋಸಿಟ್ ಬರಬೇಕು, ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಹಾಕೊಳ್ತಾ ಹೋಗಿ. ನಾನು ಇದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಅಂತ. ನೋಡಿ ಇದನ್ನು ಅದರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೊಳ್ಳಿ. ಆವಾಗ ನಿಮಗೆ ಮೇಲ್ಗಡೆ ಬಟ್ಟೆ ಮೇಲೆ ಯಾವುದೇ ಕೂಡ ಸ್ಟಿಚ್ ಕಾಣಿಸೋದಿಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ನೋಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಈ ರೀತಿ ಕಟಿಂಗ್ ಮಾಡಿ ತೆಗೀರಿ. ಇವಾಗ ನೋಡಿ ಇದು ರೆಡಿ ಆಯಿತು ಪೂರ್ತಿಯಾಗಿ. ಇದಿಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.